Good morning. Good morning from Indonesia, Bali. ನಮ್ಮದು ಇವತ್ತು ಥರ್ಡ್ ಡೇ ಇನ್ ಬಾಲಿ. ಟೆಕ್ನಿಕಲಿ ಸೆಕೆಂಡ್ ಡೇ, ಯಾಕಂದರೆ ಒನ್ ಡೇ ವಿ ರೀಚ್ಡ್ ಅಲ್ವಾ, ಸೊ ಅದನ್ನು ಕೌಂಟ್ ಮಾಡಲ್ಲ. ಸೊ ಇವಾಗ ನಿನ್ನೆ ನಾವು ಉಲುವಟ್ಟು ಅಂತ ಪ್ಲೇಸಲ್ಲಿದ್ವಿ. ದಟ್ ಈಸ್ ದ ಸದರ್ನ್ ಪಾರ್ಟ್ ಆಫ್ ಬಾಲಿ. ಇವತ್ತು ಮಾರ್ನಿಂಗ್ ಅಲ್ಲಿಂದ ನಾವು 7 o'clock ಹೊರಟು ಬಂದ್ವಿ. ನಾವು ವಿ ಆರ್ ಇನ್ ಅ ಸೆಂಟ್ರಲ್ ಪಾರ್ಟ್ ಆಫ್ ಬಾಲಿ ಕಾಲ್ಡ್ ಉಬುದ್. ಇಲ್ಲಿ ತುಂಬ ರೈಸ್ ಫೀಲ್ಡ್ಸ್ ಇವೆ ಮತ್ತು ವೆರಿ ಫೇಮಸ್ ಟೆಂಪಲ್ ಇದೆ. ಈಗ ನಾವು ನಮ್ಮ ಹೋಟೆಲ್ ಕಡೆ ಬಂದಿದ್ದೇವೆ. ನಿಮಗೆ ಇಲ್ಲಿ ಹೋಟೆಲ್ ನೋಡಿನೂ ಶಾಕ್ ಆಗ್ಬೋದು. ಇಟ್ಸ್ ಅ ವೆರಿ ಡಿಫ್ರೆಂಟ್. ಆ್ಯಕ್ಚುಲಿ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಹೋಟೆಲ್, ಇಟ್ಸ್ ಅ ಹೋಮ್ ಸ್ಟೇ. ಇಲ್ಲಿಯ ಮನೆಗಳನ್ನು ನೋಡಿ ನೀವು ಫಸ್ಟ್. ಈ ಥರ ಗೆಸ್ಟ್ ಹೌಸಸ್ ಈ ಥರ ಇದೆ. ಈ ಫುಲ್ ಏರಿಯಾ ನೋಡಿ ತುಂಬಾ ಚೆನ್ನಾಗಿದೆ. ಇದು ನೀವು ಅಂದ್ಕೋಬೋದು ಏನೋ ಹಿಸ್ಟಾರಿಕ್ ಸೈಟ್ ಇರಬೇಕು ಅಂತ. ನೋ, ಇದು ಇಲ್ಲಿಯ ಮನೆಗಳು. ಅದನ್ನ ಮೋಸ್ಟ್ಲಿ ಎಲ್ಲರೂ ಅದನ್ನ ಎಂಥ ಹೋಮ್ ಸ್ಟೇ ಆಗಿ ಎಲ್ಲ ಕನ್ವರ್ಟ್ ಮಾಡಿದ್ದಾರೆ, ಅಥವಾ ಗೆಸ್ಟ್ ಹೌಸ್ ಆಗಿ. ಇಲ್ಲಿದೆ ನೋಡಿ ಈ ಥರ. ಸೊ ಸ್ವಲ್ಪ ಇಂಟೀರಿಯರ್ಸಲ್ಲಿ ನಾವು ತೊಗೊಂಡಿದ್ದೀವಿ, ಯಾಕಂದರೆ ಸ್ವಲ್ಪ ರೂರಲ್ ಏರಿಯಾನು ಸಹ ನೋಡೋಣ ಅಂತ. ಈ ಥರ ಇದೆ. ಸೊ ನಾವು ನಮ್ಮದು ಬೈಕ್ ರೆಂಟ್ ಮಾಡಿದ್ವಲ್ಲ ಏರ್ಪೋರ್ಟಿಂದ, ಅದರಲ್ಲಿ ನಾವು ನಮ್ಮ 7 days ಬಾಲಿ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡ್ತೀವಿ. ಸೊ ಇದೆ ನಮ್ಮದು ಟುಕ್ ಟುಕ್ ಅಲ್ಲನಾ. ಈಗ ನಾವು ಎಲ್ಲಿಗೆ ಹೋಗ್ತಾ ಇರೋದು? ಯಾವ ಟೆಂಪಲ್? ತೀರ್ಥ ಟೆಂಪಲ್ಗೆ. ತೀರ್ಥ ಟೆಂಪಲ್ ಬಂದು ವಿಷ್ಣು ದೇವರಿಗೆ ಸಮರ್ಪಿತವಾದ ಟೆಂಪಲ್. ಸೊ ಅಲ್ಲಿ ಈಗ ನಾವು ರಿಚುವಲ್ ಮಾಡಿಸ್ತೀವಿ. ಇಟ್ ಈಸ್ ಕಾಲ್ಡ್ ಎಂತ ಹೇಳೋದು, ಕ್ಲೆನ್ಸಿಂಗ್ ಟೈಪ್, ಸ್ಪಿರಿಚುವಲ್ ಕ್ಲೆನ್ಸಿಂಗ್ ರಿಚುವಲ್ಸ್. ಸೊ ಅಲ್ಲಿ ಹಾಟ್ ಸ್ಪ್ರಿಂಗ್ ಇದೆ, ಅದರಲ್ಲೆಲ್ಲ ಸ್ನಾನ ಮಾಡಿಬಿಟ್ಟು ಪೂಜಾಸ್ ಎಲ್ಲ ಮಾಡ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಇಂಡೋನೇಷಿಯಾ ಈಸ್ ಅ ಮುಸ್ಲಿಮ್ ಡಾಮಿನೇಟೆಡ್ ಕಂಟ್ರಿ. ಮೆಜಾರಿಟಿ ಈಸ್ ಮುಸ್ಲಿಮ್, ಬಟ್ ಬಾಲಿ ಪ್ರಾವಿನೆನ್ಸಲ್ಲಿ ಮಾತ್ರ ನಿಮಗೆ ಹಿಂದೂಗಳನ್ನು ನೋಡೋಕ್ಕೆ ಸಿಗುತ್ತೆ. ಸೊ ದಿಸ್ ಈಸ್ ಹಿಂದೂ ಮೆಜಾರಿಟಿ ಏರಿಯಾ ಬಾಲಿ. ಸೊ ಇಲ್ಲಿ ನಿಮಗೆ ತುಂಬ ಟೆಂಪಲ್ಸ್ಗಳು ನೋಡೋಕ್ಕೆ ಸಿಗುತ್ತವೆ. ಮತ್ತು ಇದು ಹಾಟ್ ಸ್ಪ್ರಿಂಗ್ಸ್ ಅಲ್ಲ, ಮತ್ತು ಇದು ಸ್ಪ್ರಿಂಗ್ಸ್ ಇದೆ ಇಲ್ಲಿ. ಸೊ ನೀರು ಬರ್ತದೆ ಅಲ್ಲಿ. ಸೊ ಅಲ್ಲಿ ಐ ಥಿಂಕ್ 3 ಕೊಳಗಳಿವೆ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಎಸ್. ಸೊ ಬನ್ನಿ ನಮ್ಮ ಜೊತೆ ಬಾಲಿಯ ಸೆಂಟ್ರಲ್ ಪಾರ್ಟ್ ಉಬುದ್ ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಸೊ ಲೆಟ್ಸ್ ಗೋ ಗೈಸ್. ಬಾಲಿದ್ದು ರೈಸ್ ಫೀಲ್ಡಲ್ಲಿ ಎಷ್ಟು ಕೊಕ್ಕರೆಗಳಿವೆ, ಸೂಪರ್ ಚೆನ್ನಾಗಿದೆ. ಎಸ್, ಲೆಟ್ಸ್ ಗೋ. ಸೊ ನಾವಿವಾಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ತೀರ್ಥ ಟೆಂಪಲ್. ಓಕೆ. ಸೊ ಇವತ್ತೇನೋ ಇವ್ರದ್ದು ಸಹ ಇಲ್ಲಿ ಏನೋ ಹಬ್ಬ ಅಂತೆ. ಸೊ ತುಂಬ ಬ್ಯುಸಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ, ಡೋಂಟ್ ನೋ. ನೋಡಿ ಕಂಪ್ಲೇಂಟ್ ಚೆನ್ನಾಗಿದೆ. ಹೀಗಿದೆ. ನಾವು ಆ್ಯಕ್ಚುಲಿ ಬೇರೆ ಕಡೆ ಎಂಟ್ರಿ ತಗೊಂಡು ಈ ಕಡೆ ಪುನಃ ಎಂಟ್ರೆನ್ಸಿಂದ ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದೀವಿ.
ಇಲ್ಲಿ ನೋಡಿ ಗೇಟ್ ಆಫ್ ಹೆವೆನ್ ಈ ಥರ ಇದೆ. ಮಳೆ ಬಂದ ಮೇಲೆ ತುಂಬ ಚೆನ್ನಾಗಾಗಿದೆ ಅಲ್ವಾ ಸ್ವಲ್ಪ ಹೌದು. ವೆದರ್. ಹೌದು. ಓಕೆ, ಈಗ ನಾವು ಎಂಟ್ರಿ ತಗೊಳ್ತಾ ಇದ್ದೇವೆ. ಇದು ಎಷ್ಟಾಯಿತು ಟಿಕೆಟಿಗೆ? ಟಿಕೆಟಿಗೆ 1.5 ಲಕ್ಷ ಆಯಿತು. 1.5 ಲಕ್ಷ ಟೆಂಪಲ್ ಎಂಟರ್ ಆಗಲಿಕ್ಕೆ ಇಬ್ಬರಿಗೆ. ಸೊ 75,000 ಈಚ್. ಮತ್ತು ನೀವು ಅಲ್ಲಿ ಏನಾದರೂ ರಿಚುವಲ್ಸ್ ಮಾಡಿಸಿರಿ ಹೇಳಿದರೆ ದಟ್ ಈಸ್ ಡಿಫ್ರೆಂಟ್. ಲೆಟ್ ಸಿ ಹೌ ಮಚ್ ಅಂತ. ಬನ್ನಿ ಹೋಗೋಣ. Okay guys, let's enter the temple. ಈ ಥರ ಸರೋನ್ ಕೊಡ್ತಾರೆ ನೋಡಿ. ಈ ಥರ ಸರೋನ್ ಹಾಕಬೇಕು. ಅಲ್ಲಿ ಹಾಕಿದ್ದಾನೆ ಅಲ್ವಾ ಆ ಥರ. ಯಾಕಂದರೆ ಶಾರ್ಟ್ ಡ್ರೆಸ್ ಎಲ್ಲ ಹಾಕಿದರೆ ಇದೆಲ್ಲ ಹಾಕೋದು ಕಂಪಲ್ಸರಿ ಇಲ್ಲಿ. ಸೊ ಐಟಮ್ ಅದು ನೋಡಿ ಚಕೋತ ಅಲ್ಲಿ ತುಂಬ ಉಂಟು ಆಚೆ ಸೈಡ್. ಸೊ ಹೀಗಿದೆ ನೋಡಿ. Photo together, photo. I want to have one day. 1, 2, and 3. Okay. Sorry, Manu. Sorry.
ಇವಾಗ ತ್ರೇಯಪ್ಪು ಟೆಂಪಲಲ್ಲಿ ನಮ್ಮದು ಆಫರಿಂಗ್ಸ್ ಮಾಡಿ ಬಂದಿದ್ದೇವೆ. ಅಲ್ಲಿ ತುಂಬ ಡಿಫ್ರೆಂಟ್ ಕೊಳಗಳಿವೆ. ಅದರಲ್ಲಿ ನೀವು ಹೋಲಿ ಸ್ನಾನ ಮಾಡ್ತೀರಾ. ಸೊ ದ ಫಸ್ಟ್ ಕೊಳ ಏನಿತ್ತು ಅದು ಬ್ಲೆಸ್ಸಿಂಗ್ಸಿಗೆ, ಮತ್ತು ನೆಕ್ಸ್ಟ್ ಕರ್ಮಕ್ಕೆ, ನೆಕ್ಸ್ಟ್ ಗುಡ್ ಹೆಲ್ತಿಗೆ. ಸೊ ಹಾಗೆ ಅಲ್ಲಿ ತುಂಬ ಇದೆ. ಮತ್ತು ಒಂದು 2-3 ಕೊಳದಲ್ಲಿ ನಾವು ಸ್ನಾನ ಮಾಡಲಿಲ್ಲ, ಯಾಕಂದರೆ ಅದು ಡೆಡಿಕೇಟೆಡ್ ಟು ಟೆಂಪಲ್ ಅಂತೆ, ಟೆಂಪಲ್ಸ್ನವರಿಗೆ, ಟೆಂಪಲ್ ರಿಚುವಲ್ ಮಾಡುವವರಿಗೆ. ಮತ್ತು ಇನ್ನೆರಡು ಕ್ರಿಮೇಷನ್ ಟೈಮಲ್ಲಿ ಮಾಡುವಂಥದ್ದಂತೆ ಹೋಲಿ ವಾಟರ್. ಸೊ ಇಲ್ಲಿ ನೋಡಿ ದ್ವಾರ ಈ ಥರ ಇದೆ. ಮತ್ತು ನಾವು ಇಲ್ಲಿ ನಾವು ಆಫರಿಂಗ್ಸ್ ಮಾಡೋಕ್ಕೆ ಒಂದು ಗೈಡನ್ನು ತಗೊಂಡಿದ್ವಿ. ಆ್ಯಂಡ್ ಇಟ್ ಕಾಸ್ಟೆಡ್ 1 lakh ಇಂಡೋನೇಷ್ಯಾ ರುಪಿ. ಅವರು ಏನು ಮಾಡಬೇಕು, ಯಾವ ಕೊಳದಲ್ಲಿ ಸ್ನಾನ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಇಲ್ಲೇನು ಕಾಣ್ತಿದೆ ಹಿಂದ್ಗಡೆ, ಇಲ್ಲಿ ನಾವು ನಮ್ಮದು ಆಫರಿಂಗ್ ಕೊಟ್ಟಿದ್ದೇವೆ. ಸೊ ಏನಂದರೆ ನೀವು ಪ್ರೇ ಮಾಡಿ ನಿಮ್ಮ ಆಫರಿಂಗ್ಸ್ ಇಲ್ಲಿ ಕೊಡ್ತೀರಾ. ಸೊ ದಟ್ಸ್ ವಾಟ್ ಇಟ್ ಈಸ್. So welcome to Pirati Temple. ಓಕೆ, ನಾವು ಇವಾಗ ನಮ್ಮ ರಿಚುವಲ್ ಎಲ್ಲ ಮುಗಿಸಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಈಗಲೂ ನಾನು ಈ ಥರ ಸರೋನ್ ಹಾಕಿದ್ದೀನಿ. ಬೇಬಿ ಒಮ್ಮೆ ಈ ಸರೋನಲ್ಲಿ ತೋರಿಸ್ಕೊಂಡು ಫುಲ್. ಸೊ ಇದು ಕೂಡ ಒಂದು ಸರೋನು, ಇದು ಹಾಕಲೇಬೇಕು ಇಲ್ಲಿ ಒಳಗೆ ಬರಬೇಕಂದ್ರೆ. ರಿಚುವಲ್ ಮಾಡೋಕ್ಕೆ ಅದು ಗ್ರೀನ್ ಕಲರ್ ಸರೋನು, ಇದು ಎಂಟರ್ ಆಗುತ್ತೆ ಸರೋನು. ಈ ಸರೋನಲ್ಲಿ ನೀವು ರಿಚುವಲ್ ಮಾಡೋದು. ಸೊ ಇವಾಗ ಚೇಂಜ್ ಮಾಡ್ಕೊಂಡ್ಬಂದ್ವಿ ನಾವು. ಇನ್ನು ಸ್ವಲ್ಪ ಇಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರಿಚುವಲ್ ಆಫರ್ ಮಾಡ್ತಾರೆ. ಓಕೆ, ಇಲ್ಲಿ ನೀವು ಲಾಂಗ್ ಹೇರ್ ಬಿಡುವಾಗಿಲ್ಲ, ಸೊ ಕಟ್ಟಬೇಕು. ನೋಡಿ ಇದೆಲ್ಲ ಟೆಂಪಲ್ ಕಾಂಪ್ಲೆಕ್ಸಸ್ ಮತ್ತು ಅದರ ಸ್ಟ್ರಕ್ಚರ್ಸ್ ಅಲ್ಲೂ ಇದೆ ನೋಡಿ. ಇಲ್ಲಿ ಇನ್ನೊಂದು ವಿಚಿತ್ರ ಏನು ಕಂಡ್ವಿ ಅಂದರೆ ಎಲ್ಲರೂ ಚಪ್ಪಲ್ ಹಾಕ್ಕೊಂಡೇ ಕಾಂಪ್ಲೆಕ್ಸ್ ಒಳಗೆ ಬರ್ತಾ ಇದ್ದಾರೆ. ಸೊ ದಟ್ ಸಮಥಿಂಗ್ ನ್ಯೂ. ಬಟ್ ಅಲ್ಲಿ ಪ್ರೇಯರ್ ಆಫರ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿ, ಅದು ಸ್ಪ್ರಿಂಗ್ ವಾಟರ್, ಹಾಟ್ ಸ್ಪ್ರಿಂಗ್, ಬ್ಲ್ಯಾಕ್ ಬರ್ತಾ ಇದೆ ನೋಡಿ. ಸೊ ಇದು ಟೆಂಪಲ್ ಇದ್ದು ಕೊಳ ಅಂತ ಹೇಳ್ಬೋದು, ಹಾಟ್ ಸ್ಪ್ರಿಂಗ್ ಕೊಳ. ಈ ಕಡೆ ಆ ಕಡೆ ನಿಮಗೆ ನಾವು ಬಾತ್ ಮಾಡಿದ್ವಲ್ಲ ಅದು ಇದೆ, ಈ ಕಡೆ ಕೊಳ ಇದೆ. ಈ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಒಂಥರ ಸುಂದರವಾಗಿರೋ ಇದು ಮಾಡಿದ್ದಾರೆ, ಏನು ಕೊಳ. Okay guys, now it's the time for cappuccino. So it's slightly different ಅನಿಸ್ತಿದೆ. ಕ್ಯಾಪುಚಿನೋಗೆ ಏನೋ ಹಾಕಿದ್ದಾರೆ, ಐ ಡೋಂಟ್ ನೋ ವಾಟ್. ಏನು ಹಾಕಿದ್ದಾರೆ? ಅದೇ ಕ್ಯಾಪುಚಿನೋದು ಇದು ಪೌಡ್ರ್. ಓಕೆ, ಸರಿ ಮಿಕ್ಸ್ ಮಾಡಬೇಕು. ಸ್ಮೆಲ್ಸ್ ಗುಡ್ ಅಲ್ವಾ? ಮಿಕ್ಸಿಂಗ್ ಪಚಕ್ ಮಿಕ್ಸಿಂಗ್. ಇನ್ನೊಂದು ದೊಡ್ಡ ತಿನ್ನೋದು. ಓಕೆ,
ಸೊ ನಮ್ಮ ಲಂಚ್ ಇದು some fried noodles with egg and chicken and some vegetables. Cheers. ಇಲ್ಲೇ ನೋಡಿ ಹತ್ತದಲ್ಲಿ ಶಿವೇನಿಯರ್ ಸಾಫ್ಟ್ಸ್ ಇದೆ. ಯು ಕ್ಯಾನ್ ಟೇಕ್ ದ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಮತ್ತು ನಿಮಗೆ ಈ ಥರ ಇದು ಸ್ಟ್ಯಾಚ್ಯೂಸ್, ಬುದ್ಧ ಸ್ಟ್ಯಾಚ್ಯೂ ಆ್ಯಂಡ್ ಫಾದರ್ ಗಣೇಶಂದು ಇದೆ ನೋಡಿ. ಸೊ ಗಣೇಶ ಕೃಷ್ಣಂದು ಇದೆ ನೋಡಿ ಸ್ಟ್ಯಾಚ್ಯೂಸ್. ವಾವ್, ದಿಸ್ ಇಸ್ ಸೋ ನೈಸ್. ಎಲ್ಲ ಗಾಡೆಸ್ ಇದಿದೆ ಇಲ್ಲಿ. ಇಲ್ಲಿ ನೋಡಿ ಇದು ಇಲ್ಲೆಲ್ಲ ಇದೆ ನೋಡಿ, ಕೃಷ್ಣ, ಗಣೇಶ, ಲಾಫಿಂಗ್ ಬುದ್ಧ ಗಣೇಶಂದೆಲ್ಲ ತುಂಬ ಇದೆ. ಐ ಥಿಂಕ್ ಇದು ವಿಷ್ಣುವಾ ಎಂತ ಇದು? Baby, look at this one. Nice. ಇದು ಇಲ್ಲಿಯ ಪೆಟ್ರೋಲ್ ಸ್ಟೇಷನ್. ಇದ್ದೇವೆ ಟ್ರಯಂಪು ಟೆಂಪಲ್ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿಬಿಟ್ಟು ಅಲ್ಲೇ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಮತ್ತೆ ಒಂದು ವಾಟರ್ ಫಾಲ್ ಎಲ್ಲ ನೋಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸಿ ಯು ಲೇಟರ್ ಗೈಸ್. ಎಲ್ಲ ಗಾಡಿ ಇರ್ತದೆ. Bye. Okay guys, so ಸುತ್ತ ಆಚೆ ಈಚೆ ರೈಸ್ ಫೀಲ್ಡ್ ಆ್ಯಂಡ್ ಕೊಕೊನಟ್ ಟ್ರೀ, ಇದರ ನಡುವಲ್ಲಿ ನಾನು ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ. ಇದು ನಾನು ಸುಮ್ಮನೆ ವಿಡಿಯೋ ಮಾಡೋಕ್ಕೆ ಅಂತ ಇಲ್ಲಿ ನಾವು ಸ್ಟಾಪ್ ತಗೊಂಡಿದ್ದೀವಿ. ದಿಸ್ ಈಸ್ ದ ಪ್ಲಸ್ ಪಾಯಿಂಟ್ ವೆನ್ ಯು ಹ್ಯಾವ್ ಯುವರ್ ಓನ್ ವೆಹಿಕಲ್. ನೋಡಿ ಹೀಗಿದೆ, ಸಖತ್ತಾಗಿದೆ ರೋಡ್ ಮಾತ್ರ. ಗದ್ದೆ ಆ್ಯಂಡ್ ಇಲ್ಲಿ ಹೆಚ್ಚಿನವರು ಈ ಥರ ಬೈಕ್ ತಗೊಂಡು ತಮ್ಮಷ್ಟಕ್ಕೆ ರೈಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾ, ನೋಡಿ ಟೆನ್ಷನ್ ಪಾರ್ಟಿ ನಿಂತು ಆಚೆ ಈಚೆ ಅಂತ ಡೈರೆಕ್ಷನ್ ಕೊಡತ್ತೆ ಗಾಡಿ ಬರುವಾಗ ಇಲ್ಲಿ. ಓಕೆ, ನಾವು ಲೆಟ್ಸ್ ಗೋ. ಸೊ ಹೇಗಿದೆ ಫೈನಲಿ ನೋಡಿ. ಹಾಯ್ ಗಾಯ್ಸ್. ಸೊ ಉಬುದಲ್ಲಿ ಇದು ನಮ್ಮ ರೂಮ್. ಹೇಗಿದೆ ನೋಡಿ, ಇದು ಹೋಮ್ ಸ್ಟೇ. ಇಲ್ಲಿ ಎಲ್ಲ ಮನೆಗಳು ಇದೇ ಥರ ಇರ್ತವೆ. ಚೆನ್ನಾಗಿದೆ ರೂಮು. ಎಲ್ಲ ಟೆಂಪಲ್ ಟೈಪಿನ ಆರ್ಕಿಟೆಕ್ಚರ್ ಇದೆ ರೂಮ್ಗಳದು. ಸೊ ಔಟ್ಡೋರ್ ನಿಮಗೆ ತೋರಿಸ್ತೀನಿ ರೂಮ್ಸ್ಗಳೆಲ್ಲ ಹೇಗಿದೆ ಅಂತ. ಮೇಲೇನೂ ಇದೆ ಅನಿಸುತ್ತೆ. ಇದು ಮಂದಿರ ಟೈಪ್ ಇದೆ ಅವ್ರದ್ದು. ಈ ಥರ ಇದೆ ನೋಡಿ. ಇದು ನಮ್ಮದು ರೂಮು. ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಮಾತ್ರ ಸಖತ್ತಾಗಿದೆ, ಏನು ಹೇಳಿ. ಸೊ ಲೆಟ್ಸ್ ಗೋ ಗೈಸ್. ಈಗ ಮತ್ತೆ ನಾವು ಸ್ವಲ್ಪ ಅಟ್ರಾಕ್ಷನ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ.
ಇದು ಇವರ ಮೇನ್ ಎಂಟ್ರೆನ್ಸ್. ಹೀಗೆ ಇರುತ್ತೆ. ಹೀಗೆ ಹಲೋ ಗಾಯ್ಸ್, ವೆಲ್ಕಮ್ ಟು ಮನುಬಾ ವಾಟರ್ಫಾಲ್ಸ್. ಸೊ ಯಾ, ಐ ಥಿಂಕ್ ಸ್ವಲ್ಪ ಮಿನಿ ಟ್ರೆಕ್ ಮಾಡ್ಬೇಕನ್ಸುತ್ತೆ ವಾಟರ್ಫಾಲ್ಗೆ, ಅಲ್ವನಾ? ಹೌದು, ನಮ್ದು 10 ನಿಮಿಷ ವಾಕ್ ಮಾಡಬೇಕು. Cars and motorbikes are not allowed to enter except residents. ಮನೆಯಲ್ಲಿ ಉಂಟಲ್ಲ ಅವ್ರಿಗೆ ಮಾತ್ರ ಎಂಟ್ರೆನ್ಸ್. ಸೊ ಇಲ್ಲಿ ಜಸ್ಟ್ ರೈನ್ ಬಂದು ಹೋಗಿದೆ ಅನಿಸುತ್ತೆ. ಸ್ವಲ್ಪ ಲಶ್ ಗ್ರೀನ್ ಎಲ್ಲ ಕಡೆ ಇದೆ. ಟೆರೇನ್ಸ್ ಆರ್ ವೆರಿ ವೆರಿ ಬ್ಯೂಟಿಫುಲ್, ಅಲ್ಲನಾ? ಫುಲ್ ಕಾಡು 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 ಕಾಡು. ಕಾಡು 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 ಕಾಡು. So this time we are exploring the nature. ಈ ಥರ ಇದೆ. ನಮ್ಮ ಊರಿನ ಹತ್ರ ಎಲ್ಲ ಮೂಲೆಯಲ್ಲಿ ಇದ್ರೆ ಹೇಗೆ ಹಾಗೆ. ಎಷ್ಟು ಗೊತ್ತಿಲ್ಲ, ಸ್ಲಿಪ್ಪರ್ ಹಾಕೊಂಡು ಬಂದಿದ್ದೀವಿ. 12 minutes. Let's go. ಯಾವುದು? ಸೊ ಈಗ ನಾವು ಮನೋಬಾ ವಾಟರ್ಫಾಲ್ ಹೋಗ್ತೇವಲ್ಲ, ಸ್ವಲ್ಪ ಚಿಕ್ಕ ರೈಸ್ ಫೀಲ್ಡ್ ಉಂಟು ಇಲ್ಲಿ, ನೋಡ್ಬೋದು. ನೀರು ಬೀಳ್ತಾ ಉಂಟು ಪಳ 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 ಅಂತೇಳಿ. ಸೊ ಲಶ್ ಗ್ರೀನ್ ಗದ್ದೆ. So this is the entrance gate and ಅದು ಟಿಕೆಟ್ ಕೌಂಟರ್. 30K ಎಂಟ್ರಿ ಫೀ, 30K ಇಂಡೋನೇಷಿಯನ್ ಕರೆನ್ಸಿ. ಆ್ಯಂಡ್ ಇಲ್ಲಿಂದ 10 ನಿಮಿಷ ವಾಕ್ ಇದೆ ಅಂತೆ. ಕೆಳಗೆ ಹೋಗ್ತೀಯಾ? So guys, let's go. 7 ನಿಮಿಷ ಉಂಟು ಒಳಗೆ. ಅಂದರೆ ಫೈನಲ್ ವಾಟರ್ಫಾಲ್ಸ್ ತನಕ 7 ಮಿನಿಟ್ಸಾ? ಫಸ್ಟ್ ವಾಟರ್ಫಾಲ್ ಇಲ್ಲಿಂದ ಒಂದು 5 ನಿಮಿಷ. 5 ನಿಮಿಷ ಆಚೆ. 7 ಮಿನಿಟ್ ವಾಕ್ ಇದೆ ಗಾಯ್ಸ್. ಅದು ಈ ಥರ ಎಂಥ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಮತ್ತು ಹತ್ತಕ್ಕಿಲ್ಲ ಅನ್ಕೋತೀನಿ ರಿಟರ್ನ್ ಬರಬೇಕಾದ್ರೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ವಾಟರ್ಫಾಲ್ಸ್ 7 ಮಿನಿಟ್ಸ್. ಈ ಥರ ಫುಲ್ ಗ್ರೀನರಿ ಇದೆ. ಗ್ರೀನರಿ ನಡುವೆ ಈಗ ವಾಟರ್ಫಾಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಚೇಟೇನಿ ಪಿಟೀನಿ ಕಾಣ್ತಾ ಇದೆ. ಫುಲ್ ಅಶ್ ಗ್ರೀನ್ ಯಾರ್, ಕಾಡು, ಫುಲ್ ಕಾಡು. ಕಾಡಲ್ಲ ಇದು, ಎಸ್ಟೇಟ್ ತೋಟ ಟೈಪ್ ಮಾಡಿದ್ದಾರೆ. ಕಾಡೆ, ಇಟ್ಸ್ ನಾಟ್ ಅ ಪ್ಲಾಂಟೇಶನ್. ನಮಗೆ ನನಗೆ ತೋರಿಸಲ್ಲ. ಸೊ ನಮಗೆ ಈಗ ಹೆಚ್ಚಾಗಿ ಇಲ್ಲಿಗೆ ಅಲ್ಲಿ ಬೆಳ್ತಂಗಡಿ ಹತ್ರ ಹೋದರೆ ಒಂದು ವಾಟರ್ಫಾಲ್ ಬರ್ತದೆ. ಸೊ ಅದಕ್ಕೆ ಸಹ ಹೀಗೆ ಮಾಡಲಿಲ್ಲ, ಬಟ್ ಎಸ್ಟೇಟ್ ಒಳಗೆ ಹೋಗ್ಬೇಕು. ಎಸ್ಟೇಟ್ ಒಳಗೆ ದಿಸ್ ಇಸ್ ನಾಟ್ ದ ಎಸ್ಟೇಟ್ ಅಲ್ವಾ? ಎಸ್ಟೇಟ್ ಅದಲ್ಲ ಇದು, ನ್ಯಾಚುರಲ್ ಆಗಿ ಇರುವ ಗಿಡಗಳೇ ಅನ್ನಿಸ್ತಾ ಉಂಟು ನನಗೆ. ನ್ಯಾಚುರಲ್ ಅಲ್ವಾ? ಪ್ರೈವೇಟ್ ಪ್ರಾಪರ್ಟಿ ಇರುವ ಚಾನ್ಸಸ್ ಇದೆ. ಇಲ್ಲಿ ತೋಡಿದೆ. ಇದೊಂದು ಅಮೆಝಾನ್ ಫಾರೆಸ್ಟ್ ಥರ ಅನ್ನಿಸ್ತಾ ಇದೆ ಅಲ್ಲ, ಲಿಟಲ್ ಜಂಗಲ್. ವಿ ಆರ್ ಓನ್ಲಿ 2 ಪೀಪಲ್ ಹಿಯರ್ ಈ ಜಂಗಲಲ್ಲಿ. ಹಲೋ ಗೈಸ್, ಆಲ್ಮೋಸ್ಟ್ ಫಸ್ಟ್ ವಾಟರ್ಫಾಲ್ ಬಂತು ಅನ್ನಿಸ್ತಾ ಇದೆ. ಮತ್ತೆ ಗೊತ್ತಿಲ್ಲ, ಲೆಟ್ಸ್ ಸಿ. ಎಷ್ಟು ಹೋಗ್ಬೇಕಂದ್ರೆ ತುಂಬ ಇಳ್ಕೊಂಡು ಹೋಗಬೇಕು. ಸಿ,
ವಾಟರ್ಫಾಲ್ ಇಂದ ಇನ್ನು ಮುಂದೆ ಹೋಗ್ಬೇಕಂತೆ. ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್, ಯು ಕ್ಯಾನ್ ಸಿ. ಸೊ ಇದು ಆ್ಯಕ್ಚುಲಿ ತುಂಬ ಟೂರಿಸ್ಟ್ ಬರಲ್ಲ. ಇಟ್ಸ್ ಏನೆನ್ಬೋದು, ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಾಟರ್ಫಾಲ್ಸ್. ತುಂಬ ಕಮ್ಮಿ ಜನ ಬರ್ತಾರೆ. ಸೊ ಅದರಿಂದಾಗಿ ಇಲ್ಲಿ ಕ್ರೌಡ್ ಇಲ್ಲ. ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್. ಮತ್ತೆ ಇಲ್ಲಿ ಪೂಜೆ ಆಗ್ತದೆ. ಯಾ, ಇಲ್ಲಿ ಅವ್ರದ್ದು ಏನೋ ಗಾಡ್ಸ್ ಏನೋ ಇದೆ. ಸೊ ಪೂಜೆ ಎಲ್ಲ ಆಗುತ್ತೆ ಇಲ್ಲಿ. ಇಲ್ಲಿ ಇನ್ನೊಂದು ವಾಟರ್ಫಾಲ್ ಇದೆ, ಮಮುಬಾ ವಾಟರ್ಫಾಲ್ 2. ಇಲ್ಲೇ ಮೇಲೆ ಹತ್ತಿ ಹೋಗಬೇಕು. ಸೊ ಲೆಟ್ಸ್ ಗೋ ಗಾಯ್ಸ್. ನನ್ನ ಮೊಬೈಲ್ ನಿಂತ್ರು ಉಂಟಲ್ಲ. ಸ್ಲಿಪ್ಪರ್ ಹಾಕಿದೆ, ಶೂ ಹಾಕಿಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಸ್ಲಿಪ್ಪರಿ. ಇಂದು So greenery, so beautiful. Okay. ಕಾಡು ಬೀಡು ಸುತ್ತಾ ಇದ್ದೇವೆ. ಲೆಟ್ಸ್ ಗೋ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾ? ಗಾಯ್ಸ್, ಬಾಲಿಯ ಮಿನಿ ಜಂಗಲಲ್ಲಿ ಅಲಿತಾ ಇದ್ದೇವೆ. ಯಾರೂ ಇಲ್ಲ. ಇನ್ನೊಂದು ಕಪಲ್ ಇದ್ದಾರೆ ನಮ್ಮ ಹಿಂದೆ, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಇಲ್ಲಿ ತುಂಬ ಜನ ಬರಲ್ಲ. ಇಟ್ಸ್ ವೆರಿ 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 ಲೆಸ್ ಕ್ರೌಡೆಡ್. ನಾವು ಅಲ್ಲಿ ಎಂಟ್ರಿ ಇರುತ್ತೆ ಮಾಡೋಕ್ಕೆ. ಆ ಎಂಟ್ರಿ ಮಾಡೋದ್ರಲ್ಲಿ ನೋಡಿದ್ವಿ, ಬರೀ 10 ಏನೋ ಎಂಟ್ರಿ ಆಗಿದೆ ಫುಲ್ ಡೇಯಲ್ಲಿ ಅಷ್ಟೇ. ಅದೇ ಈಗ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಗ್ತಿದ್ರೆ ಇಲ್ಲಿ ತುಂಬ್ತಿದ್ರು ಜನ. ಥ್ಯಾಂಕ್ ಗಾಡ್. ನಾವು ಅದಕ್ಕೆ ಇಂಥದ್ದೇ ಲೆಸ್ ಕ್ರೌಡೆಡ್ ಏರಿಯಾನ ಹುಡುಕಿ ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ತುಂಬ ಟೈಮ್ ಸಿಗುತ್ತೆ ಇಲ್ಲಿ, ಮತ್ತು ಕ್ರೌಡ್ ಇರೋದಿಲ್ಲ ಫೋಟೋ ಅದು ಇದು ತಗೊಳ್ಳೋಕ್ಕೆ. ಸೊ ಹಾಗಾಗಿ ದಿಸ್ ಇಸ್ ಬೆಸ್ಟ್. ಮೋಸ್ಟ್ಲಿ ಇಲ್ಲಿ ನೀರು ತುಂಬಿರಬೇಕು ಜಾಸ್ತಿ. ಇಲ್ಲಿ ನೀರು ಜಾಸ್ತಿ ಇರಬೇಕು. ಅದಕ್ಕೆ ಎಲ್ಲರೂ ಆಚೆಯಿಂದ ಉಲ್ಟಾ ಹೋಗ್ತಿದ್ದಾರೆ. ಇಲ್ಲಾಂತ ಹೇಳಿದ್ರೆ ನೀವು ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೋದು. ಈಗ ಮಳೆ ಬಂದಾಗ ಸ್ವಲ್ಪ ನೀರು ಜಾಸ್ತಿ ಇರೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನಾವೀಗ ಕೆಳಗೆ ಹೋಗ್ತಿದ್ದೇವೆ. ಹೋಗಿ ಮುಂದೆ ಹೋಗಿ. ಇಷ್ಟೇ ಇಲ್ಲಿವರೆಗೆ.
ಚಪ್ಪಲಲ್ಲಿ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ. ದಟ್ಸ್ ದ ಎಕ್ಸಿಟ್ ಪಾಯಿಂಟ್ ಅಂತೆ. ಲೆಟ್ಸ್ ಸಿ. ಹೀಗೆ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಈ ಸತಿ. ಇಟ್ಸ್ ಸೋ ಬ್ಯೂಟಿಫುಲ್ ಗಾಯ್ಸ್, ಸೋ ಬ್ಯೂಟಿಫುಲ್. ಚಪ್ಪಲ್ ಹೋಯ್ತು ನಂದು, ಈಗ ಹೋಗ್ತಿತ್ತು. ಹೇಗೆ ಹಾಕುದು ಚಪ್ಪಲ್? ಕೈಯಲ್ಲುಂಟು, ಹೋಗ್ತಿತ್ತು. ಹಾಕ್ಬೇಡ ಈಗ, ಹಾಕ್ಬೇಡ. ಇಲ್ಲ ಕಾಲ್ ಕಟ್ಟು. ನನ್ನ ಹಿಡ್ಕೋ. ಗಟ್ಟಿ ಮಾಡು. ಹೌದಾ? ಹೋಗುವ, ನಾನು ಹೋಗ್ತೇನೆ ಮುಂದೆ. ಅವರೆಲ್ಲ ಅಲ್ಲಿಂದಲೇ ಹೋದ್ರ ಅಂತ ಅವರೇ. ಓಕೆ, ಇಲ್ಲಿ ಎಕ್ಸಿಟ್ ಪಾಯಿಂಟಿಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೋಡಿ ಈ ಥರ ಹಿಂದ್ಗಡೆ ಗುಂಡಿಯಾ. ಸೊ ಬಂದೆ ಕುಡ್ಕುಡು ಕೈ. ಓಕೆ, ಹಾಯ್ ಗೈಸ್. ಆ್ಯಕ್ಚುಲಿ ಈಗ ಎಕ್ಸಿಟ್ ಆಗಿ ಮೇಲೆ ಬಂದ್ವಿ. ಮೇಲೆ ಬಂದ ಮೇಲೆ ಇಲ್ಲೊಂದು ಸ್ಮಾಲ್ ಟೀ ಶಾಪ್ ಇದೆ. ಯು ಕ್ಯಾನ್ ಟೇಕ್ ಟೀ ದೆನ್ ಗೋ ಟು ರೆಸ್ಟ್ ರೂಮ್ ಹೋಗಿದ್ರೆ. ಸೊ ಈಗ ನಾವು ಟೀ ಆರ್ಡರ್ ಮಾಡಿದ್ದೀವಿ. ಈ ಕೋಜಿಯಾದ ಪ್ಲೇಸಲ್ಲಿ ಕುತ್ಕೊಂಡು ಟೀ ಕುಡಿಯೋ ಮಜಾನೇ ಬೇರೆ. ಸೊ ಇದು ನಮ್ಮ ಟೀ ಗಾಯ್ಸ್. ಎಲ್ಲಿಯಾದ್ರೂ ನೀವು ಇಷ್ಟು ದೊಡ್ಡ ಕಪ್ಪಲ್ಲಿ ಟೀ ಕುಡಿದು ನೋಡಿದ್ದೀರಾ? ಓನ್ಲಿ ಇನ್ ಬಾವಿ. ಹಾರ್ಬಲ್ ಟೀ, ಪೀಚ್ ಟೀ ಅಲ್ಲ, ನಾರ್ಮಲ್ ಟೀ. ಆಲ್ರೈಟ್ ಗೈಸ್, ಚಹಾ ಕುಡಿದು, ಚಹಾ ಅಲ್ಲ ಅದು ಆಲ್ಮೋಸ್ಟ್ ಜ್ಯೂಸ್ ಥರನೇ ಇತ್ತು, ಅಷ್ಟು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ರು. ಕುಡ್ಕೊಂಡು ಇವಾಗ ಬಂದ್ವಿ. ಈಗ ಎಕ್ಸಿಟ್ ಆಗಿದ್ದೀವಿ. ಇನ್ನು ಸ್ವಲ್ಪ ದೂರ ಹೋಗಬೇಕು. ಅಲ್ಲಿ ನಮ್ಮ ಬೈಕ್ ಪಾರ್ಕ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. Free gym. ಫ್ರೀ ಜಿಮ್. 10 kilo, 5 kilo. This is for what? Gym. Gym only? Yeah, okay. Oh, okay. You do gym? Okay. 10 kilo. Free. Yes. Oh, yeah. You do gym here like this. Yeah, free gym. Yeah, free. Original. Yes. Original. Original gym. Yeah, original gym. Okay. 10 kilo, 1 kilo. 1 kilo. 1 kilo, yes. 1. Yes. Yes. Macho man. Yeah. 1 kilo. 1 kilo. 2 kilo. Yes. Photo, yes. Thank you. Yeah, okay. Bye-bye. Yeah. ಇದೆಲ್ಲ ರೈಸ್ ಫಾರ್ಮಿಂಗ್, ರೈಸ್ ಟೆರೆಸ್ ಫಾರ್ಮಿಂಗ್. ಸೊ ಟೆರೇಸ್ ಆಗಿ ರೈಸ್ ಬೆಳೆಸಿದ್ದಾರೆ ಇಲ್ಲಿ. ಓಕೆ, ಇನ್ನು ಐ ಥಿಂಕ್ 10-15 ಮಿನಿಟ್ಸ್ ವಾಕ್ ಮಾಡಬೇಕು ಕೆಳಗಡೆ ಹೋಗಬೇಕಾದ್ರೆ. ಅಲ್ಲಿ ನಾವು ನಮ್ಮ ಬೈಕ್ ಪಾರ್ಕ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ರೋಡ್ ಇದೆ, ಬಟ್ ಇಲ್ಲಿಯ ರೆಸಿಡೆಂಟ್ಗಳಿಗೆ ಮಾತ್ರ ಬೈಕ್ ಅಲವಂತೆ. ಟೂರಿಸ್ಟ್ಗಳು ಅಲ್ಲೇ ಕೆಳಗೆ ಪಾರ್ಕ್ ಮಾಡಿ ನಡ್ಕೊಂಡು ಬರ್ಬೇಕು. ಅದು ಯಾಕೆ ಪನಿಷ್ಮೆಂಟ್ ಗೊತ್ತಿಲ್ಲ, ಬಟ್ ದಟ್ಸ್ ಹೌ ದ ರೂಲ್ ಈಸ್. ಕೊಚ್ಚ ಈ ಈಗ
ನಾವಿಲ್ಲಿ ಮಾರ್ಕೆಟಲ್ಲಿ ಇದ್ದೇವೆ. ಆ್ಯಕ್ಚುಲಿ ಒಂದು ಟೆಂಪಲಿಗೆ ಹೋಗಿ ಬಂದಿದ್ದೇವೆ, ಬಟ್ ಪಾರ್ಕಿಂಗ್ ಮಾರ್ಕೆಟ್ ಒಳಗೆ ಇದೆ. ಸೊ ಮಾರ್ಕೆಟ್ ಸಹ ಸ್ವಲ್ಪ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ವಾ ಮಾರ್ಕೆಟ್ ಮಾತ್ರ, ಎಲ್ಲ ಐಟಮ್ಸ್ ಉಂಟು. ಎಲ್ಲ ಐಟಮ್ಸ್. ಹಾಯ್, ನಾನು ಬಾಲಿ ಎಸ್, ನಾವಿವಾಗ ವಾಟರ್ ಪ್ಯಾಲೇಸಲ್ಲಿ ಇದ್ದೇವೆ. ಸೊ ಇಲ್ಲಿಗೆ 60,000 ಪರ್ ಪರ್ಸನ್ ಟಿಕೆಟ್ ಪ್ರೈಸ್. ಮತ್ತು ಈ ಥರ ಡ್ರೆಸ್ ಕೊಡ್ತಾರೆ, ತೋರಿಸು. ಸೊ ಈ ಥರ ಸರೌಂಡಿಂಗ್ ಕೊಡ್ತಾರೆ ಮತ್ತು ಜಾಕೆಟ್ ಕೊಡ್ತಾರೆ, ಇದನ್ನ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ದಿಸ್ ಇಸ್ ಗರ್ಲ್ಸ್ ಡ್ರೆಸ್, ಸೇಮ್ ಬಾಯ್ಸ್, ಓನ್ಲಿ ಚೇಂಜ್ ಅವರಿಗೆ ತಲೆಯಲ್ಲಿ ಏನೋ ಕಟ್ಟಾಕಿ ಕೊಡ್ತಾರೆ, ಟೊಪ್ಪಿ ಅಲ್ವಾ. ಮತ್ತು ನೀವು ಇದರಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ವಾಕ್ ಮಾಡ್ಕೊಂಡು ಹೋಗ್ಬೋದು, ಫೋಟೋ ತೆಕ್ಕೊಂಡು ಹೋಗ್ಬೋದು. ದಟ್ಸ್ ಹೌ ವಿ ಡೂ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ಕಮ್ ವಿತ್ ಮೀ. ಇಲ್ಲಿ ಈ ಥರ ಫ್ಲವರ್ಸ್ ಸಿಗುತ್ತೆ. ಯು ಕ್ಯಾನ್ ಟೇಕ್ ದ ಫ್ಲವರ್ ಆ್ಯಂಡ್ ಡ್ಯೂ ದಿ ಸ್ಟೈಲಿಂಗ್. ಓಕೆ, ಈಗ ನಾವು ಇಲ್ಲಿ ಫೋಟೋಗ್ರಫಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಫೋಟೋಗ್ರಫಿ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋಗ್ತೀವಿ ಅಷ್ಟೇ. ತುಂಬ ಏನು ನೋಡೋಕ್ಕಿಲ್ಲ ಇಲ್ಲಿ. ಈ ಥರ ಫೋಟೋಗ್ರಫಿಗೋಸ್ಕರ ನೀವು ಬರ್ಬೋದು. Hello guys. So ಇದು ಇಲ್ಲಿಯ ಮಹಾರಾಜ and ಮಹಾರಾಣಿದು ಥ್ರೋನ್. ಹಾಗೆ ನಾವು ಟ್ರೋನ್ ಇದ್ದೀವಿ. ಟ್ರೋನ್, we are in throne. And nice guys, it's a very nice place. ಫೋಟೋ ತೆಗಿಯೋಕ್ಕೆ ತುಂಬಾ ಚೆನ್ನಾಗಿದೆ. So let's go. Let's go. ಲೆಟ್ಸ್ ಗೋ. ಓಕೆ ಗೈಸ್, ನಾವಿವಾಗ ಇಲ್ಲಿ ನಮ್ಮದು ಇದರಲ್ಲಿ ಚಲೋ ಕಂತ ಫೋನಲ್ಲಿ ಇದರಲ್ಲಿ ರೆಕಾರ್ಡ್ ಮಾಡೋದು. ಹಾಂ, ವೀಡಿಯೋ ಮಾಡಿ ಫಸ್ಟ್. ತಮ್ ಬನ್ನಿ ಹೋಗೋಣ. ಸ್ವರ್ಗದಲ್ಲಿ ತೇಲಾಡಲು ಹೋಗ್ತಾ ಇದ್ದೇವೆ. ನೋಡಿ, ಈ ಥರ ಇದೆ. ಹಾಯ್ ಗಾಯ್ಸ್, ಫೈನಲಿ ನಾವು ಇಲ್ಲಿ ಬಂದಿದ್ದೀವಿ. ಸ್ವರ್ಗದಲ್ಲಿದ್ದೀವಿ, ಸ್ವರ್ಗ. ಇಲ್ಲಿ ನೀವು ಹೀಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಬಸ್ ಹಾವ್ ಅಷ್ಟೇ, ಮತ್ತಿನ್ನೇನಿಲ್ಲ. ಫೋಟೋಜೆನಿಕ್ ಪ್ಲೇಸಸ್ ಇವೆ ಇಲ್ಲಿ. ಇಲ್ಲಿ ನೋಡಿ, ಸ್ವರ್ಗದಾಗೆ ಇದು ಬರ್ತಾ ಇರುತ್ತೆ, ಲೋಟಸ್ ಇದೆ ಅಲ್ಲಿ. ವಾಕಿಂಗಿಗೆ ನಿಮಗೆ ಕೊಟ್ಟಿದ್ದಾರೆ ಪಾತ್. ಸೇ ಹಾಯ್ ಗೌರವ್. ಸೊ ಈಗ ನಾವು ನೈಟ್ ವ್ಯೂ ತೋರಿಸ್ತೀವಿ. ನಾನೇ ನೈಟ್, ನೀನು ನೈಟ್. ಮನೋಜ್ ನೈಟ್ ಶಾಮಲ್ ಅಂತ. फूल समझाया क्या? फूल काले बैठ. ಓಕೆ ಗಾಯ್ಸ್, ಇವಾಗ ನೈಟ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಸುಮ್ಮನೆ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂತ. ಹಾಯ್, ಡಿನ್ನರು ಮುಗಿಸ್ಕೊಂಡು ಬರ್ತೀವಿ. ಇಲ್ಲಿ ಉದ್ದಕ್ಕೂ ನಿಮಗೆ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ದ ವೈಬ್ ಈಸ್ ಟು ಗುಡ್. ಈ ಸಿಟಿ, ಉಬ್ಬದ ಸಿಟಿ ತುಂಬ ಚೆನ್ನಾಗಿದೆ. ಉಲ್ವಾಟೋಲ್ಲಿ ಆ ಥರ ಇರಲಿಲ್ಲ.
he said it's on. ಏನಿದು? ಸೊ ನಾವಿವು ತಿಂತಿರೋದು ನಸಿ ಕ್ಯಾಂಪೂರ್ ಅಂತೇಳಿ. ಇದು ರೈಸ್ ಮತ್ತು ಅದಕ್ಕೆ ಸೈಡ್ಸ್ ಬರ್ತವೆ. ಸೊ ಇದು ನಮ್ಮ ಇವತ್ತಿನ ಡಿನ್ನರ್. ಡೈಲಿ ನಸಿ ಗೋರಾಂಗ್ ತಿಂದು ಗೋರಾಂಗ್ ತಿನ್ಬರ್ತೀವಿ, ಅದಕ್ಕೆ ನಸಿ ಕಂಪೂರ್. ಇದು ಗೌತಮ ಸ್ಟ್ರೀಟ್, ಗೌತಮ ಬುದ್ಧನ ಸ್ಟ್ರೀಟ್ ಅಂತ. ಋಷಿ ಗೌತಮ ಇವೆ. How much? 200. ಸೊ ಫೈನಲಿ ನಂದು ಶಾಪಿಂಗ್ ಆಯಿತು, ಆಲ್ಮೋಸ್ಟ್ ಆಯಿತು. ಸೊ ಬ್ಯಾಗ್ ತಗೊಂಡೆ. ದಿಸ್ ಇಸ್ ಫಾರ್ 120, ಅಂದರೆ 1,20,000. ಥ್ಯಾಂಕ್ ಯು ಸರ್. ಸರ್ ಇದು ಗಿಫ್ಟ್. ಎಲ್ಲ ನೋಡ್ಕೊಂಡು ಎಲ್ಲ ಕಡೆಯಿಂದ ಹೋಗ್ತಾ ಇದ್ದಾರೆ. ಬಾಲಿ ಟ್ರಾಫಿಕ್ ನೋಡಿ ಗಾಯ್ಸ್. This is crazy. Heavy traffic. Ubud is raving. Yeah. Raving. Okay guys, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. See you in tomorrow's video guys. Till then, take care. Bye bye. Seeing off from Ubud, Bali. ಸೊ ನಾನು ನಿಮಗೆ ನಮ್ಮ ರೂಮ್ ಟೂರ್ ಕೊಡ್ತೀನಿ. ನಾವು ಈಗಷ್ಟೇ ರೂಮಿಗೆ ಬಂದ್ವಿ. ಈಗಷ್ಟೇ ರೂಮಿಗೆ ಬಂದ್ವಿ. ಸೊ ಇದು ವೆರಾಂಡಾ ಸಿಟ್ಟಿಂಗ್ ಏರಿಯಾ. ಈಗ ನಮ್ಮ ಕ್ಯೂಕಿ ಸಾಸ್ ಬಿ ಕಬ್ಬಿ ಬಹುತಿ ಅವರು ಡೋರ್ ಓಪನ್ ಮಾಡ್ತಾರೆ. ಓಪನ್ ದ ಡೋರ್ ಗೌರವ್, ಓಪನ್ ದ ಡೋರ್. ಇದೇ ನಮ್ಮ ಬೆಡ್ಡು, ಇದೇ ಪೇಂಟಿಂಗು, ಇದೇ ಒಂದು ಸೈಡ್ ಟೇಬಲ್, ಮತ್ತು ಈ ಕಡೆ ಸೈಡ್ ಕ್ಲಾಸೆಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಕ್ಲಾಸೆಟ್ ರೂಮ್ ಇಲ್ಲಿ, ಮತ್ತು ಇಲ್ಲಿ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಇದೆ. ಸೊ ಇದೊಂಥರ ಡಿಫ್ರೆಂಟಾಗಿ ಆರ್ಕಿಟೆಕ್ಟ್ ಇದೆ ಇದ್ರದ್ದು, ಚೆನ್ನಾಗಿದೆ. ಆ್ಯಂಡ್ ಎಲ್ಲ ರೂಮ್ಸ್ ರೀಸನೇಬಲ್ ರೇಟ್ಸಿಗೆ ಬಂದಿದೆ. ಇನ್ನು ತುಂಬ ಏನು ಹೈ ಪ್ರೈಸ್ ಏನಿಲ್ಲ ಈ ರೂಮ್ಗಳು. ಓಕೆ, ಸಿ ಯು ಗೈಸ್, ಬಾಯ್, ಸಿ ಯು ಟುಮಾರೋ.